ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೊಸರು, ಸೋಡಾ, ಮೈದಾ ಯಾವುದನ್ನು ಹಾಕಿಲ್ಲ. ತುಂಬ ರುಚಿಯಾಗಿ ಮಾಡ್ಕೋಬಹುದು. ಒಂದು 10 ನಿಮಿಷದಲ್ಲಿ ಈ ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡ್ಕೋಬಹುದು. ಎಲ್ರಿಗೂ ನಮಸ್ತೆ, ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ರವೆನ ಹಾಕ್ಕೊಂಡೆ, ನಂತರ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ನಂತರ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರವೆಯನ್ನು ಬಳಸ್ಕೋಬಹುದು. ನಂತರ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆಗೆ ಜಾಸ್ತಿ ನೀರು ಹಾಕ್ಕೋಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ರವೆ ಚೆನ್ನಾಗಿ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ, ಅದಕ್ಕೆ ಸ್ವಲ್ಪ ಹದವಾಗಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನಂತರ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಸೈಡ್ ಇಟ್ಕೊಳ್ತೀನಿ. ನಂತರ 5 ನಿಮಿಷದ ನಂತರ ನೋಡಿ ಸ್ವಲ್ಪ ಗಟ್ಟಿಯಾಗಿ ಆಗ್ತದೆ. ನೀರನ್ನೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗುತ್ತೆ ಹಿಟ್ಟು. ನಂತರ ಇದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚಿರುವಂಥ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ನೀರು ದೋಸೆ ಅದಕ್ಕೆ ಮಾಡ್ಕೋಬೇಕು ಈ ಹಿಟ್ಟನ್ನು. ಇದಕ್ಕೆ ಯಾವುದೇ ರೀತಿಯ ಈನೋ ಪೌಡರ್, ಸೋಡಾ ಏನೂ ಹಾಕಲ್ಲ ನಾನು. ತುಂಬ ರುಚಿಯಾಗಿ ಬರುತ್ತೆ. ತುಂಬ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ನೋಡಿ ಈ ಹದದಲ್ಲಿ ಇರಬೇಕು, ನೀರು ದೋಸೆ ಹದದಲ್ಲಿ ಇರಬೇಕು. ನಂತರ ತವಾನ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತವ ಚೆನ್ನಾಗಿ ಬಿಸಿಯಾಗಿರಬೇಕು. ನಂತರ ಅದಕ್ಕೆ ನಾವು ನೀರು ದೋಸೆ ಹೇಗೆ ಹಾಕ್ತೀವೋ ಹಾಗೆ ದೋಸೆ ಹಿಟ್ಟನ್ನು ಹರಡಬೇಕು. ನಂತರ ಮುಚ್ಚಳ ಮುಚ್ಚಿಬಿಟ್ಟು ಒಂದು 30 ಸೆಕೆಂಡು ಅದನ್ನು ಬೇಯಿಸ್ಕೋಬೇಕು. ಮೇಲ್ಭಾಗ ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ಬೇಯಿಸ್ಕೋಬೇಕು. ಸ್ವಲ್ಪ ಕಲ್ಲರು ಸಹ ಚೇಂಜ್ ಆಗುತ್ತೆ, ಸ್ವಲ್ಪ ಕೆಂಪು ಬಣ್ಣ ಬರ್ತದೆ. ತುಂಬಾ ರುಚಿಯಾಗಿರುತ್ತೆ. ನಾನು ಇನ್ನೊಂದು ಕಡೆನೂ ಸಹ ಬೇಯಿಸ್ಕೊಳ್ತೀನಿ. ಒಂದು ಕಡೆ ಬೇಕಂದರೆ ಒಂದು ಕಡೆ ಅಷ್ಟೇ ಬೇಯಿಸ್ಕೊಂಡ್ರೂ ಆಗುತ್ತೆ. 2 ಕಡೆ ಬೇಯಿಸ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಬಿಟ್ಟರೆ ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಇನ್ನೊಂದು ಕಡೆನೂ ಸಹ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಯಾವುದೇ ಚಟ್ನಿ, ಸಾಂಬಾರು ಜೊತೆ ಸವಿಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಲಂಚ್ ಬಾಕ್ಸಿಗೂ ಸಹ ತೊಗೊಂಡೋಗ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಕೇವಲ ಒಂದು 10 ರಿಂದ 15 ನಿಮಿಷದಲ್ಲಿ ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡ್ಕೋಬಹುದು. ನನ್ನ ಈ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.